ನೀವೇನಾದ್ರೂ ನಮ್ಮ ದೇಶ ತುಂಬಾ ಗ್ರೇಟ್, ನಮ್ಮ ಇಂಡಿಯಾದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಇದ್ರೆ ಈ ವಿಡಿಯೋ ನಿಮ್ಗಾಗಿ. ಯಾಕೆ ಅಂದ್ರೆ ನಾನು ನಮ್ಮ ಭಾರತಕ್ಕೆ ಅಂಟಿರುವ ಒಂದು ದೊಡ್ಡ ಕಳಂಕನ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ತೇಜಸ್ವಿ ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂಡ್ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ನಮ್ಮ ದೇಶಕ್ಕೆ ಅಂಟಿರೋ ಒಂದು ದೊಡ್ಡ ಕಳಂಕ, ಅದು ಅನ್ಎಂಪ್ಲಾಯ್ಮೆಂಟ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಏನು ಕಮ್ಮಿ ಇಲ್ಲ. ನಮ್ಮ ದೇಶದ ಪಾಪ್ಯುಲೇಷನ್ ಬಂದು 141 ಕೋಟಿ. ಈ 141 ಕೋಟಿಯಲ್ಲಿ 8% ಜನಗಳಿಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇದ್ರೂ ಸಹ ಅವ್ರಿಗೆ ಯಾವುದೇ ಕೆಲಸ ಸಿಗ್ತಾ ಇಲ್ಲ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ರಿಪೋರ್ಟ್ ಹೇಳುತ್ತೆ, 83% ಆಫ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಂದ್ಬಿಟ್ಟು ನಮ್ಮ ಯೂತ್ ಆಗಿರ್ತಾರೆ. ಯಾರು ಈ 18 ರಿಂದ 24 ವರ್ಷದೊಳಗೆ ಇರ್ತಾರಲ್ಲ, ಈ ಹುಡುಗರಿಗೆ ಸಿಕ್ಕ ಕೆಲಸ ಇಷ್ಟ ಆಗ್ತಾ ಇಲ್ಲ. ಆದ್ದರಿಂದ ಖಾಲಿ ಕೈಯಲ್ಲಿ ಕುಳಿತುಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಮ್ಮ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗ್ತಾ ಇದೆ. ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಇವರೆಲ್ಲ ಸೆಕೆಂಡರಿ ಎಜುಕೇಶನ್ ನ ಕಂಪ್ಲೀಟ್ ಮಾಡಿದ್ದಾರೆ, ಅಂದ್ರೆ PUC ಮಾಡಿದ್ದಾರೆ, ಡಿಗ್ರಿ ಸರ್ಟಿಫಿಕೇಟ್ ಅವ್ರ ಹತ್ರ ಇರುತ್ತೆ, ಆದ್ರೂ ಸಹ ಯಾವುದೇ ಕೆಲಸ ಸಿಗ್ತಾ ಇಲ್ಲ. ಇದಕ್ಕೆ ನಮ್ಮ ದೇಶನ ಬ್ಲೇಮ್ ಮಾಡ್ಬೇಕಾ ಅಥವಾ ನಮ್ಮ ದೇಶದ ಎಜುಕೇಶನ್ ಸಿಸ್ಟಮ್ ನ ಬ್ಲೇಮ್ ಮಾಡ್ಬೇಕಾ ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಈ ಡಿಗ್ರಿ ಮಾಡಿರೋ ಹುಡುಗರು ಅವರು ಓದಿರೋ ಲೆವೆಲ್ಗೆ ಜಾಬ್ಸ್ ನ ನೋಡ್ತಾ ಇದ್ದಾರೆ. ಅದಕ್ಕಿಂತ ಕೆಳಮಟ್ಟಕ್ಕೆ ಯಾರು ಸಹ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತಿಲ್ಲ. ಸುಮ್ನೆ ಇದ್ರ ಬದಲು ಖಾಲಿ ಕೈಯಲ್ಲಿ ಕುಳ್ತಾ ಇದ್ದಾರೆ. ಸೊ ಇದು ಒಂದು ರೀಸನ್ ಆಗಿರುತ್ತೆ. ಯಾಕೆಂದ್ರೆ ನಮ್ಮ ಯುವಕರು ಎಲ್ಲ ಖಾಲಿ ಕೈಯಲ್ಲಿ ಕುಳಿತಿದ್ರೆ ನಮ್ಮ ದೇಶದ ಉದ್ಧಾರ ಆಗೋದಿಲ್ಲ. ಯಾಕೆ ನಮ್ಮ ಇಂಡಿಯಾದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗ್ತಾ ಇಲ್ಲ ಅಂತ ಅನ್ನೋದಕ್ಕೆ ಎರಡನೇ ರೀಸನ್ ನಮ್ಮ ಸೋ ಕಾಲ್ಡ್ ಇಂಡಿಯನ್ ಎಜುಕೇಶನ್ ಸಿಸ್ಟಮ್. ನಮ್ಮ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಕಳೆದ 20 ವರ್ಷದಿಂದ ಹೇಗಿದೆಯೋ ಹಾಗೆ ಇದೆ. ಅದೇ ಟೆಕ್ಸ್ಟ್ ಬುಕ್, ಅದೇ ಪೇಜಸ್. ನಮ್ಮ ಸ್ಟೂಡೆಂಟ್ಸ್ ಡೈಲಿ ಸ್ಟೈಲ್ ಆಗಿ ರೆಡಿಯಾಗಿ ಹೋಗ್ತಾರೆ, ದಿನಕ್ಕೆ 4 ಪೀರಿಯಡ್ ಕೂರ್ತಾರೆ, ಅಲ್ಲಿ ಇಲ್ಲಿ ನೋಡ್ತಾರೆ. ಕಾಲೇಜ್ಗೆ ಹೋಗಿ ಏನ್ ಕಲ್ತಿದ್ದೀರಾ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. 4 ವರ್ಷ ಮುಗಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾವೇನ್ ಕಲ್ತಿರ್ತೀವಿ ಈ ಸೈನ್ ತೀಟಾ ಕಾಸ್ ತೀಟಾ ಎಲ್ಲ ರಿಯಲ್ ವರ್ಲ್ಡ್ ಅಲ್ಲಿ ಬರೋದಿಲ್ಲ ಅಂತ. ಸೊ ಏನಪ್ಪಾ ಅಂದ್ರೆ, ಒಂದು ಸ್ಕಿಲ್ ನಮ್ಮ ರಿಯಲ್ ವರ್ಲ್ಡ್ ಅಲ್ಲಿ ನಾವು ಬದುಕೋದಕ್ಕೆ ಅಂತಾನೆ ಒಂದು ಸ್ಕಿಲ್ ನ ಕಲ್ತ್ಕೋಬೇಕು. ಆ ಸ್ಕಿಲ್ ನಿಮ್ಗೆ ನಮ್ಮ ಎಜುಕೇಶನ್ ಸಿಸ್ಟಮ್ ಕಲಿಸ್ತಾ ಇಲ್ಲ. ನೀವೇನಾದ್ರೂ ಆ ಸ್ಕಿಲ್ ನ ಕಲ್ತ್ಕೊಂಡ್ರೆ ನೀವು ಕೆಲಸ ಹುಡ್ಕೋರಾಗೋದಿಲ್ಲ, ನೀವೇ ಕೆಲಸ ಕೊಡೋರಾಗ್ತೀರಾ ಗೈಸ್. ಇವಾಗ ಏನು ಈ ಎಂಟರ್ಪ್ರೈನರ್ ಅಂತ ಕರೀತಾರೆ, ಇದು ಸಖತ್ ಟ್ರೆಂಡಿಂಗ್ ಅಲ್ಲಿ ಇದೆ. ಏನಾದ್ರೂ ಮಾಡಿ, ಆದ್ರೆ ನೀವೇ ಹೊಸದಾಗಿ ಮಾಡ್ಬೇಕು. ಒಂದು ಸ್ಕಿಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಆ ಸ್ಕಿಲ್ ನ ಮಾಸ್ಟರ್ ಮಾಡ್ಕೊಳ್ಳಿ, ನೀವು ನಿಮ್ ಲೈಫಲ್ಲಿ ಮುಂದೆ ಬರ್ತೀರಾ. ಏನಾದ್ರೂ ಇನ್ನೂ ಕೆಲಸ ಸಿಕ್ಕಿಲ್ಲ ಅಂತ ಅಂದ್ರೆ ನಾನು ಒಂದು ಬೋನಸ್ ಟಿಪ್ಸ್ ನ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಏನು ಈ ಇಂಜಿನಿಯರಿಂಗ್ ಮುಗಿಸಿ 4 ವರ್ಷ 35,000 ಸಂಬಳ ತಗೊಂಡು ಆ ಬೆಂಗಳೂರನ್ನು ಕಾರ್ಪೊರೇಟ್ ಸಿಟಿ ಒಳಗೆ ಬೆಳಗ್ಗೆ ಎದ್ರೆ ಪೊಲ್ಯೂಷನ್, ಗಾಡಿ, ಡೈಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಜೀವನ ಬೇಸತ್ತೋಗಿರುತ್ತೋ, ಅದ್ರ ಬದಲು ನೀವು ಕೃಷಿ ಕಡೆ ಸ್ವಲ್ಪ ಗಮನ ಮಾಡ್ಬೇಕು. ಯಾಕೆಂದ್ರೆ ನಿಮ್ಮ ತಾತ ಅಜ್ಜಿ ಬಿಟ್ಟೋಗಿರೋ ಯಾವ್ದಾದ್ರು ಜಮೀನ್ ಇದ್ರು ಸಹ ಅದ್ರೊಳಗೆ ನೀವು ಕೃಷಿನ ಆರಂಭಿಸಿ. ಯಾಕೆಂದ್ರೆ ಈ ಈ ಈ ಜಾಬ್ ಒಳಗೆ ನೀವೇ ಒಡೆಯ. ನಿಮ್ಮ ಭೂಮಿ, ನಿಮ್ಮ ಪರಿಶ್ರಮ, ನಿಮ್ಮ ಲಾಭ. ಯಾರದ್ದೋ ಕೈ ಕೆಳಗಡೆ ಕೆಲಸ ಮಾಡೋ ಆಗಿಲ್ಲ. ಸೊ ಇಷ್ಟ ಆಗಿತ್ತು ಗೈಸ್ ಇವತ್ತಿನ ವಿಡಿಯೋ. ನಮ್ಮ ದೇಶದಲ್ಲಿ ಯಾಕೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗ್ತಾ ಇಲ್ಲ ಅಂತ ನಿಮ್ದೇನಾದ್ರೂ ರೀಸನ್ ಇದ್ರೆ ಕಮೆಂಟ್ ಮಾಡಿ. ನೀವೇನಾದ್ರೂ ಓದೇ ಇಲ್ಲ ಅಂತ ಅಂದ್ರೆ ಡೋಂಟ್ ವರಿ ಗೈಸ್, ನಮ್ಮ ಅಪ್ಪು ಭಾಷೆ ಏನ್ ಹೇಳಿದ್ದಾರೆ ಅಂತ ನೋಡಿ. ಓದಿರೋನ್ಗೆ ಒಂದೇ ಕೆಲಸ, ಓದೇ ಇರೋನ್ಗೆ ಮಾಡಿದಲ್ಲ ಕೆಲಸನೇ. ಬಾ, ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ. ಈ ಹೊಸ ಪ್ರತಿಭೆ ನಿಮ್ಮ ಕನ್ನಡಿಗನಿಗೆ ಬೆಳೆಸಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.